ನಮಸ್ಕಾರ ಕನ್ನಡ ಮಾಲವ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ಕರ್ಕಾಟಕ ರಾಶಿಯವರಿಗೆ ನಾನು ಹೋದ ವಾರ ತಾನೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ನಿಮಗೆ ಏನಾದರೂ ಕಷ್ಟ ಕಾರ್ಪಣ್ಯಗಳಿದ್ದಲ್ಲಿ ನನಗೆ ನೀವು ತಿಳಿಸ್ಕೊಡಿ, ನಾನು ನಿಮಗೆ ಪರಿಹಾರ ಮೂಲಕ ಬರ್ತೀನಿ ಅಂತ ನಾನು ಹೇಳಿದ್ದೆ. ಅದಕ್ಕಾಗಿ ಅದನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಆಗಲೇ ಆಗಿದೆ. ಇವಾಗ ಒಂದು 14 ಸೆಪ್ಟೆಂಬರ್ ಒಂದು ಮಧ್ಯಮ ವರ್ಗದಲ್ಲಿ ಇದ್ದೀವಿ ಅಲ್ವಾ. ಇನ್ನು ಉಳಿದರ್ಧ ಹೇಗಿರುತ್ತೆ ನಿಮ್ಮ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಅಂತ ಹೇಳಲಿಕ್ಕೆ ಅಂತ ಬಂದಿದ್ದೀನಿ. ನಾನು ಓದ ವಿಡಿಯೋದಲ್ಲಿ ತಿಳಿಸಿಕೊಟ್ಟಂಗೆ ತುಂಬ ಜನ ಬಂದು ನನಗೆ ಕಮೆಂಟ್ ಮಾಡಿದ್ದಾರೆ. ನನಗೆ ತುಂಬಾ ಖುಷಿ ಆಯಿತು ಅದನ್ನ ಕೇಳಿ. ನೀವು ಹೇಳಿದ್ದೆಲ್ಲ ಸತ್ಯ ಗುರುಜಿ, ನಿಜ ಇದು ನನ್ನ ಜೀವನದಲ್ಲಿ ನಡೀತಿದೆ ಅಂತ. ನೋಡಿ, ರಾಶಿ ಅಂತಂದರೆ ಕರ್ಕಾಟಕ ರಾಶಿಯಲ್ಲಿ ಇರೋರಿಗೆಲ್ಲ ಅದೇ ಬರಬೇಕು ಆ ಥರ ಅಂತ ಅಲ್ಲ. ಆದರೆ ಇರತಕ್ಕಂಥ ಜನಗಳಲ್ಲಿ ಶೇಕಡ ನಾನು ಹೇಳ್ದಂಗೆ 70-80% ಜನಗಳು ನಿಜವಾಗ್ಲೂ ಈ ಥರ ನಡೆಸ್ತಾರೆ. ಎಲ್ಲೋ ಒಂದು 20-30% ಎಲ್ಲೋ ಇನ್ನೂ ಚೆನ್ನಾಗಿರ್ತಾರೆ. ಅದನ್ನ ಬಿಟ್ಟು ನಮ್ಮ ಸುತ್ತಮುತ್ತಲೇ ನಾವು ಎಷ್ಟು ಜನಗಳನ್ನ ನೋಡ್ತೀವಿ. ಆದರೆ ತುಂಬ ಜನ ನಂಬಲ್ಲ, ಈ ಶಾಸ್ತ್ರಗಳನ್ನ ನಂಬಲ್ಲ, ಇದೆಲ್ಲ ಏನು ಸುಳ್ಳು. ಆದರೆ ಅವರ ಜೀವನದಲ್ಲೂ ಯಾವುದಾದ್ರೂ ಒಂದು ಅಚಾನಕ್ ಘಟನೆ ನಡೆದಾಗ ನಿಜವಾಗ್ಲೂ ಅವರು ಅದನ್ನು ನಂಬಲಿಕ್ಕೆ ಶುರು ಮಾಡ್ತಾರೆ. ಕರ್ಕಾಟಕ ರಾಶಿಯವರು ಈಗ ಹೇಗಿರ್ತೀರಾ, ನಿಮ್ಮ ಮನಸ್ಥಿತಿ ಇವಾಗ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ, ಮನಸ್ಥಿತಿ ನಿಮ್ಮದು ತಿಳಿಯಾಗಿದೆ ಅಂದರೆ ಬೇಸರ ಮಾಡ್ಕೊಳ್ಳೋ ಸಂದರ್ಭಗಳಿದ್ರೂ ಅಷ್ಟೇ, ಹೋಗ್ಲಿ ಬಿಟ್ಬಿಡೋಣ ಅಂತ ನೀವು ಬಿಡ್ತೀರಾ. ಅಥವಾ ನಿಮಗೆ ತುಂಬ ನೋವು ಇದ್ದಿದ್ದೆ ಅಲ್ವಾ, ನನಗೆ ಎಷ್ಟು ವರ್ಷದಿಂದ ನೋವು ಕಾಣ್ತೀನಿ, ಹೀಗೆ ನನಗೆ ಹೊಸ್ತು ಅಂತ ನೀವು ಅದನ್ನೂ ಬಿಟ್ಬಿಡ್ತೀರ. ಹೇಗೆ ಅಂತ ಅಂದರೆ ಎಲ್ಲವೂ ನಿಮ್ಮ ಕುತ್ತಿಗೆ ಮೇಲಿದೆ. ಆದರೆ ನೀವು ಯಾವುದನ್ನು ಸಹ ತೀರಾ ಮನಸ್ಸಿಗೆ ಹಚ್ಕೊಂಡು ತಲೆ ಕೆಡ್ಸ್ಕೊತಾ ಇಲ್ಲ. ಇದೆ, ನಿಮಗೂ ಸಮಸ್ಯೆಗಳಿದೆ, ಪ್ರಾಬ್ಲಮ್ಗಳಿದೆ, ಸಾಲಗಳು ತಗೊಂಡಿರ್ತೀರ, ಎಲ್ಲವೂ ಇದೆ. ಆದರೆ ಇರಲಿ, ಏನೋ ನಡೆಯುತ್ತೆ ಜೀವನದಲ್ಲಿ, ದೇವ್ರ ಮೇಲೆ ಭಾರ ಹಾಕೋಣ. ಈಗ ನಿಮ್ಮ ಮನಸ್ಥಿತಿ ಈಗ ಈ ಥರ ಇದೆ. ದೇವ್ರ ಮೇಲೆ ಭಾರ ಹಾಕೋಣ. ದೇವರು ಇದ್ದಾರೆ, ಹುಚ್ಚಿದ ದೇವರು ಉಲ್ಮೇಯಿಸಲ್ವಾ, ಖಂಡಿತವಾಗ್ಲೂ ಆಗತ್ತದು. ನೀವು ಇವಾಗ ಆ ಥರದಾದ ಒಂದು ಚಿಂತೆಯಲ್ಲಿದ್ದೀರ. ಆ ಥರವಾದ ಒಂದು ಸರಿ ಹೋಗ್ಲಿ ಬಿಡು ಆಯಿತು, ಯಾರೇ ನಿಮ್ಮ ಹತ್ರ ಜಗಳ ಮಾಡೋಕ್ಕೆ ಬಂದರು, ಸರಿ ಅವರು ಏನಾದರೂ ಆನೆಗೆ 10 ಕಾಲಿದೆ ಅಂದರೆ ಹೌದು 10 ಕಾಲಿರೋದು ನನಗೆ ಗೊತ್ತೇ ಇರಲಿಲ್ಲ, ಈ ಥರ ಇದ್ದೀರಾ ಅಲ್ವಾ. ನಿಜನೇ ನಾನು ಹೇಳಿದ್ದು. ನಾನು ಓದೋ ವಿಡಿಯೋಲಿ ಹೇಳ್ದಂಗೆ ಗಣಪನ ಆರಾಧನೆ ಮಾಡಿ ಅಂತ ಹೇಳಿದ್ದೆ. ನಿಜವಾಗ್ಲೂ ಹೇಳ್ತೀನಿ ನೋಡಿ, ವಿಘ್ನೇಶ್ವರನ ಆರಾಧನೆ ಮಾಡಿದ್ರೆ ಸ್ವಾಮಿ ಯಾವತ್ತೂ ನೀವು ಕೈ ಬಿಡೋಲ್ಲ. ಯಾಕೆ ಅಂತಂದರೆ ಈ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದಾಗಬೇಕು ಅಂತಂದರೆ ನಾವು ಮೊದಲು ಯಾರ ಥರ ನೆನೀಬೇಕು ಹೇಳಿ, ಆ ಥರನೇ ನೆನೀಬೇಕು. ನೀವು ಕೂಡ ಅದನ್ನೇ ಮಾಡ್ತೀರಾ ಅಂತ ಕೂಡ ನನಗೆ ಗೊತ್ತು. ಮತ್ತು ನೋಡಿ, ಮುಂದಿನ ವಿಡಿಯೋದಲ್ಲಿ ನಿಮ್ಮಲ್ಲೇ ಒಬ್ಬರು ಕಮೆಂಟ್ ಮಾಡಿರೋರನ್ನ ಸ್ಕ್ರೀನ್ಶಾಟ್ ಮೂಲಕ ಫುಲ್ಲು ಸ್ಕ್ರೀನ್ಶಾಟ್ ಜೊತೆಗೇ ನಾನು ಅವರು ಒಂದು ಕಷ್ಟಗಳಿಗೆ ನಾನು ಪರಿಹಾರವನ್ನು ಹೇಳಬೇಕು ಅಂತ ಇದ್ದೀನಿ. ಆ ಅದೃಷ್ಟವಂತರು ನೀವು ಕೂಡ ಆಗಿರ್ಬೋದು. ಆದರೆ ನಾನು ಹೇಳಿರೋದೆಲ್ಲ ಹೇಗೆ ಅಂತಂದರೆ ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ ನಾನು ಹೇಳಿರೋದು. ನೀವೆಲ್ಲ ಅದನ್ನು ನಂಬಿದ್ದೀರ ಕೂಡ. ಹೌದು ಗುರುಜಿ ಹೀಗೆ ಅಂತ. ಬೇಕಾದ್ರೆ ತುಂಬ ಜನಕ್ಕೆ ಅನುಮಾನ ಇರೋರು ಹೋಗಿ ನಮ್ಮ ಕಮೆಂಟ್ ಸೆಕ್ಷನ್ಗಳನ್ನ ನೀವು ನೋಡ್ಕೋಬೋದು. ಯಾಕಂದ್ರೆ ನಮ್ಮ ವೀಕ್ಷಕರು ಯಾವತ್ತೂ ನಮಗೆ ಬೇರೆಯವರೆಲ್ಲ ಇದು ಮಾಡ್ತಾರಲ್ಲ ಆ ಥರ ಎಲ್ಲ ಇಲ್ಲ. ನಮ್ಮ ವೀಕ್ಷಕರು ಯಾವತ್ತೂ ನಮ್ಗೆ ಆ ಥರ ಮಾಡಿಲ್ಲ. ಆ ಅದೃಷ್ಟಶಾಲಿ ಒಬ್ಬರು ನೀವು ಕೂಡ ಆಗಿರ್ಬೋದು. ಒಬ್ಬರು ತುಂಬ ಡೀಟೇಲಾಗಿ ಹಾಕಿರ್ತಕ್ಕಂಥ ಒಂದು ಸ್ಕ್ರೀನ್ಶಾಟನ್ನು ನಾನು ತೊಗೊಂಡಿದ್ದೀನಿ. ಅವ್ರದ್ದು ರಾಶಿಯನ್ನು ಕೂಡ ಇನ್ನೇನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಕೂಡ ಮಾಡ್ತೀನಿ. ಇದೇ ಥರ ನಮ್ಮ ಚಾನಲ್ಗೆ ಸಹಕಾರ ಕೊಡ್ತೀರಿ. ಹಾಗೂ ಒಂದಲ್ಲ ಒಂದಿನ ನಿಮ್ಮದು ಏನೇ ಇದ್ರೂ ನೀವು ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಕೇಳ್ಬೋದು. ನಾನು ನಿಮಗೆ ಜಾತಕ ಮೂಲಕನೋ ಅಥವಾ ಏನು ಪರಿಹಾರ ಮಾಡಬೇಕು ಅಂತ ನಾನು ನಿಮಗೆಲ್ಲವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಕರ್ಕಾಟಕ ರಾಶಿಯವರೇ ಯಾವಾಗಲೂ ನಗ್ನಾಗ್ತಾ ಇರಿ. ನಾನು ಯಾವುದನ್ನ ಮರೆತು ನಾನು ಕರ್ಕಾಟಕ ರಾಶಿದು ಹೇಳಲಿಕ್ಕೆ ಮರೆಯಲ್ಲ. ಯಾಕೆ ಅಂತ ಅಂದರೆ ತುಂಬ ಕಷ್ಟಜೀವಿಗಳು, ತುಂಬ ನೊಂದಿದ್ದಾರೆ, ತುಂಬ ಬೆಂದಿದ್ದಾರೆ ಜೀವನದಲ್ಲಿ. ಅವರು ಆ ನೋವನ್ನು ಹಂಚ್ಕೊಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಹೊರತು ಬೇರೆಯವ್ರ ಥರ ಏನೋ ಇದೆಲ್ಲ ಇಟ್ಕೊಂಡು ಸಿಂಪತಿ ಗಿಮಿಕ್ಕೆಲ್ಲ ಮಾಡೋದು ನಿಜವಾಗ್ಲೂ ಇದು ನಮ್ದು ಅಲ್ವೇ ಅಲ್ಲ. ಒಬ್ರು ಕಷ್ಟನ ಹಂಚ್ಕೊಳ್ಳೋದ್ರಲ್ಲಿ ಇರುವಂಥ ಸಂತೋಷ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಅಂತ ಹೇಳ್ತಾ, ಇದೇ ಥರ ನಮ್ಮ ಚಾನೆಲ್ನ ನೋಡ್ತಾ ಇರಿ. 4 ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ನೋಡ್ತಾರೆ. ಮತ್ತು ಇದೇ ಥರ ಸಿಗ್ತಾ ಇರೋಣ ಅಂತ ಹೇಳ್ತಾ, ಶುಭ ದಿನ ಸ್ನೇಹಿತರೆ.